ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 1 ಮತ್ತು 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಅಂದರೆ ಆಗಸ್ಟ್ 2024ರಲ್ಲಿ ಕೆಳಗಿನ ಯಾವ ದೇಶದಲ್ಲಿ ಅಮೆಜಾನ್ ಕಂಪನಿಯು ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಶಾಪಿಂಗ್ ಅಸಿಸ್ಟೆಂಟ್ ಚಾಟ್ಬಾಟ್ ಆಗಿರತಕ್ಕಂಥ ರುಫಸ್ AI ಎಂಬ ಹೆಸರಿನಿಂದ ಬಿಡುಗಡೆ ಮಾಡಿದೆ? ಗಮನಿಸಬಹುದು, ಇಂಗ್ಲೀಷಲ್ಲಿ ರುಫಸ್ AI. ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಹಾಗಾದರೆ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನೋಡೋಣ. ಗಮನಿಸಿ, ಅಮೆಜಾನ್ ಕಂಪನಿ ಲಾಂಚ್ ಮಾಡಿದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಅಸಿಸ್ಟೆಂಟ್ ಆಗಿರತಕ್ಕಂಥದ್ದು ಇದು. ಸೊ ರುಫೋಸ್ ಅಂತ ಕರೀತಾರೆ. ಸೊ ಇಂಡಿಯಾದಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು ಕಾರಣಕ್ಕಾಗಿ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಅಮೆಜಾನ್ ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಾಪಿಂಗ್ ಸಹಾಯಕ ಆಗಿರತಕ್ಕಂಥ ರುಫೋಸನ್ನು ಭಾರತದಲ್ಲಿ ಪ್ರಾರಂಭಿಸಿದೆ. ರುಫೋಸ್ ಈಗ ಅಮೆಜಾನ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬೀಟಾದಲ್ಲಿ ಲಭ್ಯವಿದೆ. ರುಫೋಸ್ ಉತ್ಪನ್ನ ಖರೀದಿಸುವಾಗ ಸಲಹೆಗಳು, ವಿವಿಧ ವಸ್ತುಗಳ ಹೋಲಿಕೆಗಳು ಮತ್ತು ಬಳಕೆದಾರರ ಪ್ರಶ್ನೆಗಳ ಆಧಾರದ ಮೇಲೆ ವಿವರವಾದ ಶಿಫಾರಸುಗಳನ್ನು ಒದಗಿಸುವ ಕಾರ್ಯವನ್ನು ಮಾಡುತ್ತದೆ. ನಾವು ನೆಕ್ಸ್ಟು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಯಾವ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಕ್ಕೆ ಆಗಸ್ಟ್ 2024ರಲ್ಲಿ ನವರತ್ನ ಸ್ಥಾನಮಾನವನ್ನು ನೀಡಲಾಗಿದೆ? ನೋಡಿ, ನವರತ್ನ ಸ್ಟೇಟಸ್ ನೀಡಲಾಗಿದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ. NHPC ಲಿಮಿಟೆಡ್ ಕಂಪನಿಗೆ. ನೋಡಿ, NHPC ಇದೀಗ ಭಾರತದ 23ನೇ ನವರತ್ನ ಸ್ಥಾನಮಾನ ಪಡೆದಂಥ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಸೊ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ, ಹಾಗಾದರೆ ನವರತ್ನ ಅಂದ್ರೇನು ಎಲ್ಲ ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಪವರ್ ಅಂಡರಲ್ಲಿ ಬರ್ತಕ್ಕಂಥ NHPC ಲಿಮಿಟೆಡ್ ಇದೀಗ ನವರತ್ನ ಕಂಪನಿ ಸ್ಟೇಟಸನ್ನು ಪಡೆದುಕೊಂಡಿದೆ. ಹಾಗಾದರೆ ಸೊ ಅಲ್ಲಿ ನಾವು ಡೀಟೇಲ್ಸ್ ಸಂಪೂರ್ಣವಾಗಿ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಗಮನಿಸಿ, NHPC ಲಿಮಿಟೆಡ್ ಭಾರತ ಸರ್ಕಾರದಿಂದ 22ನೇ ನವರತ್ನ CPSC ನೋಡಿ, ಇದರ ಸಾರ್ವಜನಿಕ ವಲಯದ ಒಂದು ಕಂಪನಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಭಾರತ ಸರ್ಕಾರವು ಕೇಂದ್ರ ಸರ್ಕಾರದ ಸಾರ್ವಜನಿಕ ವಲಯದ ಉದ್ಯಮ ಅಂತ ಕರಿತೀವಿ. ಅಂದರೆ CPSC NHPCಯ ಸ್ಥಿತಿಯನ್ನು ಮಿನಿರತ್ನ ವರ್ಗ 1ರಿಂದ ನವರತ್ನ ಸ್ಥಿತಿಗೆ ನವೀಕರಿಸಿದೆ. ಗಮನಿಸಿ, ಈ ಹಿಂದೆ ಅದು ಮಿನಿರತ್ನ ಸ್ಥಾನದಲ್ಲಿತ್ತು. ನೋಡಿ, ಯಾವುದೇ ಕಂಪನಿ ನವರತ್ನ ಸ್ಥಾನವನ್ನು ಪಡೆದುಕೊಳ್ಬೇಕಂದ್ರೆ ಮೊದಲು ಅದು ಮಿನಿರತ್ನ ಸ್ಥಾನದಲ್ಲಿರಬೇಕಾಗುತ್ತೆ. ಮಿನಿರತ್ನ ಸ್ಥಾನದಲ್ಲಿರತಕ್ಕಂಥ ಕಂಪನಿ ನವರತ್ನಕ್ಕೆ ಜಂಪ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಆಗಸ್ಟ್ 30, 2024ರಂದು ಸಾರ್ವಜನಿಕ ಉದ್ಯಮ ಇಲಾಖೆ ಹೊರಡಿಸಿದ ಆದೇಶದಂತೆ NHPCಯ ಸ್ಥಿತಿಯನ್ನು ಬದಲಾಯಿಸಲಾಗಿದೆ. ಹಾಗಾದರೆ ನವರತ್ನ ಕಂಪನಿಗೆ ಸಂಬಂಧಪಟ್ಟಂಥ ಲಾಭಗಳೇನಾಗಿರ್ಬೋದು ಅಂದರೆ, ನವರತ್ನ ಸ್ಥಾನಮಾನವನ್ನು ಪಡೆದಿರುವ CPSCಯಿಂದ ಕೆಲವು ಪ್ರಯೋಜನಗಳು ಕೆಳಕಂಡಂತಿರಬೇಕು. ಅಂದರೆ ಏನೇನು ಪ್ರಯೋಜನ, ಅದು ಏನೇನು ಪ್ರಯೋಜನ ಇದೆ? ಹಾಗಾದರೆ ನವರತ್ನ ಸ್ಥಾನ ಪಡೆದ್ರೆ ಏನು ಪ್ರಯೋಜನ ಅಂದರೆ, ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಒಂದೇ ಯೋಜನೆಯಲ್ಲಿ ₹1000 ಅಥವಾ ಅವರ ನಿವ್ವಳ ಮೌಲ್ಯದ 15% ಹೂಡಿಕೆ ಮಾಡಬಹುದಾಗಿದೆ. ನೋಡಿ, ಯಾವುದೇ ನವರತ್ನ ಸ್ಥಾನಮಾನ ಪಡೆದಂಥ ಕಂಪನಿ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೇ ₹1000 ಹೂಡಿಕೆ ಮಾಡ್ಬೋದು, ಅಥವಾ ತನ್ನ ಕಂಪನಿಯ ನಿವ್ವಳ ಲಾಭ ಏನಿರುತ್ತೆ 15% ಹೂಡಿಕೆ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಅನುಮತಿ ಪಡೆಯುವ ಅವಶ್ಯಕ ಇರುವುದಿಲ್ಲ. ಅದು ಇನ್ನು ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ತಂತ್ರಜ್ಞಾನದ ಜಂಟಿ ಉದ್ಯಮಗಳು ಅಥವಾ ಕಾರ್ಯತಂತ್ರದ ಮೈತ್ರಿಗಳಿಗೆ ಪ್ರವೇಶಿಸಬಹುದಾಗಿದೆ. ನೋಡಿ, ತಂತ್ರಜ್ಞಾನದ ಜಂಟಿ ಉದ್ಯಮಗಳು ಅಥವಾ ಕಾರ್ಯತಂತ್ರದ ಮೈತ್ರಿಗಳಿಗೆ ಪ್ರವೇಶಿಸಬಹುದಾಗಿದೆ. ಇದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಅವಶ್ಯಕತೆ ಇಲ್ಲದೆ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಹಣಕಾಸಿನ ಜಂಟಿ ಉದ್ಯಮಗಳು ಮತ್ತು ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶವನ್ನು ಕೊಡಲಾಗಿದೆ. ಗಮನಿಸಿ, ಷರತ್ತುಗಳೊಂದಿಗೆ ಕೆಲವೇ ಷರತ್ತುಗಳೊಂದಿಗೆ ಭಾರತದಲ್ಲಾಗಿರ್ಬೋದು ಅಥವಾ ವಿದೇಶದಲ್ಲಾಗಿರ್ಬೋದು ಹಣಕಾಸಿನ ಜಂಟಿ ಉದ್ಯಮಗಳು ಅಥವಾ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಗಳನ್ನು ಸ್ಥಾಪಿಸುವ ಅವಕಾಶವೂ ಕೂಡ ಇದೆ. ಹಾಗಾದರೆ ಒಂದು ಕಂಪನಿ ನವರತ್ನ ಸ್ಥಾನಮಾನವನ್ನು ಪಡೆಯಲು ಅರ್ಹತೆ ಏನಾಗಿರಬೇಕು ಅಥವಾ ಮಾನದಂಡ ಏನಾಗಿರಬೇಕು?
ನೋಡಿ, ಮಾನದಂಡ ಅಂದರೆ ಒಂದನೇದದು ಮೊದಲನೇದಾಗಿ ಸಿ ಪಿ ಎಸ್ ಸಿಗಳು ಮಿನಿರತ್ನ ವರ್ಗ 1ರ ಸ್ಥಾನವನ್ನು ಹೊಂದಿರಬೇಕಾಗುತ್ತೆ. ಯಾವುದೇ ಒಂದು ಕಂಪನಿ ನವರತ್ನ ಸ್ಥಾನವನ್ನು ಪಡೆದುಕೊಳ್ಳಲು ಆ ಹಿಂದೆ ಅದು ಮಿನಿರತ್ನ ವರ್ಗ 1ರಲ್ಲಿ ಇರಬೇಕಾಗುತ್ತೆ. ಮಿನಿರತ್ನದಲ್ಲಿ 1 to 3ವರೆಗೂ ಬರ್ತವೆ, ಆದರೆ ಅದರಲ್ಲಿ ಮಿನಿರತ್ನ ವರ್ಗ 1ರಲ್ಲಿ ಇರಬೇಕಾಗುತ್ತೆ. ಅದು ಕಳೆದ 5 ವರ್ಷಗಳಲ್ಲಿ 3ರಲ್ಲಿ ಅತ್ಯುತ್ತಮ ಅಥವಾ ತುಂಬ ಒಳ್ಳೆಯದು ಎಂಬ ತಿಳುವಳಿಕೆಯ ಜ್ಞಾಪನ ಪತ್ರವನ್ನು ಅದು ಪಡೆದುಕೊಂಡಿರಬೇಕಾಗುತ್ತೆ. ಅಷ್ಟಲ್ಲದೆ ಗುರುತಿಸಲಾದ 6 ಕಾರ್ಯಕ್ಷಮತೆ ಸೂಚಕಗಳಲ್ಲಿ 60 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರನ್ನು ಹೊಂದಿರಬೇಕಾಗುತ್ತೆ. ಗಮನಿಸಿ, 60% ಅಥವಾ 60 ಅಂಕಗಳನ್ನು ಹೊಂದಿರಬೇಕು ಅದು. ಜೊತೆಗೆ ಕಳೆದ 5 ವರ್ಷಗಳಲ್ಲಿ ಕಳೆದ 5 ವರ್ಷಗಳಲ್ಲಿ 3ರಲ್ಲಿ ಅದು ಅತ್ಯುತ್ತಮ ಅಥವಾ ತುಂಬ ಒಳ್ಳೆಯ ಅಂದರೆ ಅತ್ಯಂತ ಲಾಭದಾಯಕ ಇರತಕ್ಕಂಥದ್ದು ಮತ್ತು ಎಕೋಸಿಸ್ಟಮಲ್ಲಿ ಆಗಿರ್ಬೋದು, ಇತರೆ ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಜ್ಞಾಪನ ಪತ್ರವನ್ನು ಪಡೆದುಕೊಂಡಿರಬೇಕಾಗತ್ತೆ. ಓಕೆ, ಇನ್ನು ನವರತ್ನ ಸಿ ಪಿಗಳು ಆಗಸ್ಟ್ 30, 2024ರಂತೆ ಭಾರತದಲ್ಲಿ 23 ನವರತ್ನ ಸಿ ಪಿ ಎಸ್ ಸಿಗಳು ಇದ್ದಾವೆ. ಸೊ ಅವು ಯಾವ್ಯಾವು ಹಾಗಾದರೆ ಗಮನಿಸಬಹುದು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೆ, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದೆ, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದೆ, ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಇದೆ, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್, ನ್ಯಾಷನಲ್ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್, ಇನ್ನು ನವೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಲಿಮಿಟೆಡ್, NHPC, NMDC ಲಿಮಿಟೆಡ್, ಜೊತೆಗೆ ರಾಷ್ಟ್ರೀಯ ಇಸ್ಪತ್ ನಿಗಮ ಲಿಮಿಟೆಡ್ ಆಗಿದೆ. ಇನ್ನು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ರೈಲ್ ವಿಕಾಸ್ ನಿಗಮ ಲಿಮಿಟೆಡ್, ONGC ವಿದೇಶ್ ಲಿಮಿಟೆಡ್ ಆಗಿದೆ, ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸೇಷನ್ ಲಿಮಿಟೆಡ್, ಹೆರ್ಕಾನ್ ಅಂತ ಕರೀತಾರೆ ಅದನ್ನು, IRCON, ರೈಟ್ಸ್ ಎಂಬತಕ್ಕಂಥದ್ದು. ಇನ್ನು 18ನೇದಾಗಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಡು, ಕೇಂದ್ರೀಯ ಉಗ್ರಾಣ ನಿಗಮ, ವಸತಿ ಮತ್ತು ನಗರಾಭಿವೃದ್ಧಿ ನಿಗಮ ಲಿಮಿಟೆಡ್ಡು, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಲಿಮಿಟೆಡ್ಡು, ಮಜ್ಗಾನ್ ಡಕ್ಸ್ ಬಿಲ್ಡರ್ಸ್ ಲಿಮಿಟೆಡ್ಡು, ನವರತ್ನ ಸಿ ಪಿ ಎಸ್ ಸಿಗಳು. ಓಕೆ, ಸೊ ಇವೆಲ್ಲವೂ ಕೂಡ 23 ರೀತಿಯ ಪ್ರಸ್ತುತ ನವರತ್ನ ಕಂಪನಿಗಳಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಹಾಗಾದರೆ ಈ NHPC ಬಗ್ಗೆ ನೋಡಿ. NHPC ನೋಡಿ, ಇದೊಂದು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿ ಸ್ಥಾಪನೆ ಮಾಡಿದೆ. ನೋಡಿ, ಇದೊಂದು NHPC ಎಂಬುದು ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೀವಿ. NHPC ಅಂದರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿದೆ. ಸೊ ಇದನ್ನು 2008ರಂದು NHPC ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗಿದೆ. ಕಂಪನಿಯು ಕೇಂದ್ರ ವಿದ್ಯುತ್ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿದೆ. ಮುಖ್ಯವಾಗಿ ಇದು ಜಲವಿದ್ಯುತ್, ಪವನ ವಿದ್ಯುತ್, ಸೌರ ವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ವ್ಯವಹಾರದಲ್ಲಿ ತೊಡಗಿಕೊಂಡಿದೆ. ಅಷ್ಟಲ್ಲದೆ NHPC ಒಟ್ಟು ಸ್ಥಾಪಿತ ಸಾಮರ್ಥ್ಯ ಅಟ್ ಪ್ರೆಸೆಂಟ್ 7144.20 ಮೆಗಾವ್ಯಾಟ್ ಆಗಿದೆ. ಸೊ ಗಮನಿಸಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಒಟ್ಟು ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಅವೆಲ್ಲದರ ಸೇರಿ ಇದು 2032ರ ವೇಳೆಗೆ 23,000 ಮೆಗಾವ್ಯಾಟ್ ಮತ್ತು 2047ರ ವೇಳೆಗೆ 50,000 ಮೆಗಾವ್ಯಾಟ್ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಪ್ರಧಾನ ಕಚೇರಿ ಹರಿಯಾಣದ ಫರೀದಾಬಾದ್ನಲ್ಲಿದೆ. ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ರಾಜ್ಕುಮಾರ್ ಚೌಧರಿ. ಓಕೆ, ಇದರ ಪ್ರಧಾನ ಕಚೇರಿ ಹರಿಯಾಣದ ಫರೀದಾಬಾದ್ ಅಲ್ಲಿದೆ. ಸೊ ಎಲ್ಲ ಮಾಹಿತಿ ಕೂಡ ನೆನಪಿರಬೇಕು NHPC. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. 5ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಇದೇ ಆಗಸ್ಟ್ 28ರಿಂದ 30, 2024ರವರೆಗೆ ನಡೆಸಲಾಯಿತು? ನೋಡಿ, ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಅಂತ ಕರೀತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಮುಂಬೈ. ಸೊ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ಇದು 5ನೇ ಆವೃತ್ತಿಯ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2024 ಆಗಿದೆ. ಸೊ ಓಕೆ, ಗಮನಿಸಬಹುದು 5ನೇ ಆವೃತ್ತಿದ್ದು ಆಗಸ್ಟ್ 28ರಿಂದ 30ರವರೆಗೆ ನಡೆಸಲಾಗಿದೆ. 2021ರಲ್ಲಿ ಪ್ರಾರಂಭವಾಗಿದೆ. ಗಮನಿಸಿ, ಈ ಒಂದು ಗ್ಲೋಬಲ್ ಫಿನ್ಟೆಕ್ ಫೆಸ್ಟಿವಲ್ ಏನಿದೆ 2021ರಲ್ಲಿ ಪ್ರಾರಂಭವಾದ ಈ ಉತ್ಸವವು ಜಾಗತಿಕ ಫಿನ್ಟೆಕ್ ಪರಿಸರ ವ್ಯವಸ್ಥೆಯ ಪ್ರಮುಖ ಜಾಗತಿಕ ಸಮ್ಮೇಳನವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಸಂಯೋಗವನ್ನು ಉತ್ತೇಜಿಸಲು ಅಥವಾ ಸಹಯೋಗವನ್ನು ಉತ್ತೇಜಿಸಲು
ಭವಿಷ್ಯದ ಮೇಲೆ ಪ್ರಭಾವ ಬೀರುವ ಗುರಿಗಳನ್ನು ಹೊಂದಿರತಕ್ಕಂಥದ್ದಿದು. ಹಾಗಾದರೆ ಈ ಗ್ಲೋಬಲ್ ಫಿನ್ಟೆಕ್ ಫೆಸ್ಟಿವಲ್ ನೋಡಿ ಯಾವಾಗಲೂ ಮುಂಬೈನಲ್ಲೇ ನಡೆಯುತ್ತದೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ಮುಂಬೈನಲ್ಲೇ ನಡೆಯುತ್ತದೆ. 2024 ಸಾಲಿನ ಥೀಮ್ ಏನು ಗಮನಿಸಿ. ಬ್ಲೂ ಪ್ರಿಂಟ್ ಫಾರ್ ದ ನೆಕ್ಸ್ಟ್ ಡಿಕೇಡ್ ಆಫ್ ಫಿನಾನ್ಸ್, ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ಕ್ಲೂಸಿವ್, ರೆಸಿಲಿಯಂಟ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ಥೀಮ್ ಕೂಡ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಪ್ರಾಜೆಕ್ಟ್ AVT ಅಡಿಯಲ್ಲಿ ನಿರ್ಮಿಸಿ ಸೇರ್ಪಡೆಗೊಳಿಸಲಾದ 2ನೇ ಪರಮಾಣು ಚಾಲಿತ ಜಲಾಂತರ್ಗಾಮಿ ಯಾವುದು? ನೋಡಿ, ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ, INS ಹರಿಘಾಟ್. ನೋಡಿ, INS ಹರಿಘಾಟ್ ಎಂಬತಕ್ಕಂಥದ್ದು ಪ್ರಾಜೆಕ್ಟ್ AVT ಅಡಿಯಲ್ಲಿ ನಿರ್ಮಿಸಲಾಗಿರತಕ್ಕಂಥ 2ನೇ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ ಆಗಿದೆ. ನೋಡಿ, ಇದೊಂದು ಸಬ್ಮೆರಿನ್ ಎಂಬುದು ತುಂಬಾ ಇಂಪಾರ್ಟೆಂಟು, INS ಹರಿಘಾಟ್. ಹಾಗಾದರೆ ಯಾವ್ಯಾವುದಕ್ಕೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಎಲ್ಲ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗಮನಿಸಿ, INS ಹರಿಘಾಟ್ ಅಂತ ಕರೀತಾರೆ. ಸೊ ಲಾಂಚ್ ಆಗಿದೆ ಇದೀಗ. ನೋಡಿ, ಭಾರತೀಯ ನೌಕಾಪಡೆಗೆ ಲಾಂಚ್ ಆಗಿದೆ. ಯಾವ ಒಂದು ಪಡೆಗೆ ಸೇರ್ಪಡೆಗೊಳಿಸಲಾಗಿದೆ ಅಂತ ಕೇಳ್ತಾರೆ. ಭಾರತೀಯ ನೌಕಾಪಡೆಯು ತನ್ನ 2ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ, ನೋಡಿ ಇದೊಂದು SSBN, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಇದು SSBN ಆಗಿದೆ. ಅಂದರೆ ಇದೊಂದು ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿಯಾಗಿದೆ. ಆಗಸ್ಟ್ 29ರಂದು ನಿಯೋಜಿಸಿದೆ. ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಪೂರ್ವ ನೌಕಾ ಕಮಾಂಡ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಜಲಾಂತರ್ಗಾಮಿ ನೌಕೆಯನ್ನು ಸೇರ್ಪಡೆಗೊಳಿಸಿದ್ದಾರೆ. ಯೋಜಿತ 5 ಹರಿಹಂತ್ ವರ್ಗದ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳಲ್ಲಿ 2ನೇ ಹಡಗಿನ ಇಂಡಕ್ಷನ್ ಭಾರತದ ಪರಮಾಣು ತ್ರಿಕೋನ ಸಾಮರ್ಥ್ಯ ಮತ್ತು 2ನೇ ದಾಳಿಯ ಸಾಮರ್ಥ್ಯವನ್ನು ಬಲಪಡಿಸುವ ನಿರೀಕ್ಷೆ ಇದೆ. ನೋಡಿ, ಹಾಗಾದರೆ 5 ಹರಿಹಂತ್ ವರ್ಗದ ಈ ಒಂದು ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಗಳಲ್ಲಿ ಇದು 2ನೇದಾಗಿದೆ. ನೋಡಿ, ಹಾಗಾದರೆ 1ನೇದು ಯಾವುದು? INS ಅರಿಹಂತ್ ಎಂಬುದು 1ನೇದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹರಿಹಂತ್ 1ನೇದಾಗಿದೆ. ಈ ಹರಿಹಂತ್ ವರ್ಗದಲ್ಲೇ ಈಗ ಮುಂದುವರಿತಿರ್ತಕ್ಕಂಥದ್ದು. ಓಕೆ, ಸೊ ಹರಿಹಂತ್ ವರ್ಗ 1ನೇದು. ಸೊ ಇದು ಒಂದು ಪರಮಾಣು ಚಾಲಿತ ಜಲಾಂತರ್ಗಾಮಿ. ಇನ್ನು ಹರಿಘಾಟ್ ಎಂಬುದು 2ನೇ ಪರಮಾಣು ಚಾಲಿತ ಜಲಾಂತರ್ಗಾಮಿಯಾಗಿದೆ. ಹರಿಹಂತ್ 1ನೇದು ಎಂಬುದು ಗಮನಿಸಬೇಕು. ಭಾರತದ ಪರಮಾಣು ಚಾಲಿತ ಜಲಾಂತರ್ಗಾಮಿ ಕಾರ್ಯಕ್ರಮ. ಸೊ ನೋಡಿ, ಭಾರತವು 1970ರ ದಶಕದಲ್ಲಿ ಪ್ರಾಜೆಕ್ಟ್ AVT ಅಂದರೆ ಅಡ್ವಾನ್ಸ್ಡ್ ವೆಸಲ್ ಟೆಕ್ನಾಲಜಿ ಅಂತ ಕರಿತೀವಿ. ಅಡ್ವಾನ್ಸ್ಡ್ ವೆಸಲ್ ಟೆಕ್ನಾಲಜಿಯನ್ನು ಸ್ಥಳೀಯ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಯನ್ನು ನಿರ್ಮಿಸಲು ಪ್ರಾರಂಭಿಸಿದೆ. ನೋಡಿ, ಸ್ಥಳೀಯ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಥಳೀಯವಾಗಿ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆಯನ್ನು ನಿರ್ಮಿಸಲು ಪ್ರಾರಂಭಿಸಿದೆ ಪ್ರಾಜೆಕ್ಟ್ AVT. ಓಕೆ, 1970ರಲ್ಲಿ ಈ ಪ್ರಾಜೆಕ್ಟ್ ಲಾಂಚ್ ಆಗಿದೆ. AVT ಕಾರ್ಯಕ್ರಮವು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO, ಪರಮಾಣು ಶಕ್ತಿ ಇಲಾಖೆ DAE ಮತ್ತು ಭಾರತೀಯ ನೌಕಾಪಡೆಯ ಜಂಟಿ ಯೋಜನೆಯಾಗಿದೆ. ನೋಡಿ, DAE DRDOನ ಜಂಟಿ ಯೋಜನೆಯಾಗಿದೆ. ಅದು ಭಾರತೀಯ ನೌಕಾಪಡೆಯು ಕೂಡ ಸೇರ್ಪಡೆಗೊಂಡಿದೆ ಇದರಲ್ಲಿ. AVT ಯೋಜನೆಯಡಿಯಲ್ಲಿ ಮೊದಲ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆ INS ಅರಿಹಂತ್. ನೋಡಿ, ನಾನು ಹೇಳಿದಂತೆ ಇದು 1ನೇ ಹಂತವಾಗಿದ್ದರೆ, ಸೊ 2ನೇದು INS ಹರಿಘಾಟ್ ಆಗಿದೆ. ಸೊ ಹರಿಹಂತ್ ಆಗಿದ್ದು ಆಗಸ್ಟ್ 2016ರಲ್ಲಿ INS ಅರಿಹಂತ್ ಕಾರ್ಯಾರಂಭ ಮಾಡಿದೆ. INS ಅರಿಹಂತ್ ನಂತರ ಇದೀಗ ಆಗಸ್ಟ್ 2024ರಲ್ಲಿ ಲಾಂಚ್ ಆಗಿರತಕ್ಕಂಥದ್ದು ಹರಿಘಾಟ್. ಈ ಪರಮಾಣು ಚಾಲಿತ ಜಲಾಂತರ್ಗಾಮಿ ಕಾರ್ಯಾಚರಣೆಯಲ್ಲಿ ರಷ್ಯಾ ಸಹಕಾರ ನೀಡಿದೆ. ನೋಡಿ, ಯಾವ ದೇಶ ಸಹಕಾರ ನೀಡಿದೆ ಅಂತ ಕೇಳ್ತಾರೆ, ರಷ್ಯಾ. AVT ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಜಲಾಂತರ್ಗಾಮಿ ನೌಕೆಗಳನ್ನು ಈಗ INS ಅರಿಹಂತ್ ದರ್ಜೆಯ ಜಲಾಂತರ್ಗಾಮಿ ಎಂದು ಕರೆಯಲಾಗ್ತಾ ಇದೆ. ಓಕೆ, ಇದು ನಿಮಗೆ ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ INS ಅರಿಹಂತ್ ವರ್ಗದ 2ನೇ ಜಲಾಂತರ್ಗಾಮಿ ನೌಕೆ INS ಹರಿಘಾಟ್ ನವೆಂಬರ್ 2017ರಲ್ಲಿ ಪ್ರಾರಂಭಿಸಲಾಯಿತು. ಆಗಸ್ಟ್ 2024ರಲ್ಲಿ ನಿಯೋಜಿಸಲಾಗಿದೆ. ಹಾಗಾದರೆ INS ಹರಿಘಾಟ್ನ ವೈಶಿಷ್ಟ್ಯವೇನು? ನೋಡಿ, INS ಅರಿಹಂತ್ನಂತೆ INS ಹರಿಘಾಟ್ ಉತ್ತಮ ಸ್ಟೆಲ್ತ್ ಸಾಮರ್ಥ್ಯದೊಂದಿಗೆ 83 ಮೆಗಾವ್ಯಾಟ್ ಒತ್ತಡದ ಲಘು ನೀರಿನ ಪರಮಾಣು ರಿಯಾಕ್ಟರ್ನಿಂದ ಚಾಲಿತವಾಗಿದೆ. ಈ
ನೋಡಿ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ಇದು. ಅಂದರೆ ಇದೊಂದು ಲಘು ನೀರಿನ ಪರಮಾಣು ರಿಯಾಕ್ಟಾರ್ ಅಂತ ಕರಿತೀವಿ. ಅಂದರೆ ಲೈಟ್ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಆಗಿರತಕ್ಕಂದರೆ ಇದೊಂದು ಗಮನಿಸಿ 83 ಮೆಗಾವ್ಯಾಟ್ ಒತ್ತಡದಲ್ಲಿ, ಓಕೆ ನೋಡಿ 83 ಮೆಗಾವ್ಯಾಟ್ ಒತ್ತಡದಲ್ಲಿ ಲೈಟ್ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಚಾಲಿತವಾಗಿರ್ತಕ್ಕಂಥದ್ದೇ ಈ INS ಅರಿಹಂತ್. ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಈ ಪಾಯಿಂಟ್ನೇ ಕೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಇದು ನಿಮಗೆ ಹೆಚ್ಚಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು. ಜಲಾಂತರ್ಗಾಮಿ ನೌಕೆಯು ಕಡಿಮೆ ಶಬ್ದವನ್ನು ಉತ್ಪಾದಿಸುತ್ತದೆ. ಶತ್ರುಗಳಿಂದ ಅದನ್ನು ಕಂಡುಹಿಡಿಯಲು ಕೂಡ ಕಷ್ಟವಾಗುತ್ತೆ, ಅಷ್ಟೊಂದು ಕಡಿಮೆ ಶಬ್ದವನ್ನು ಉಂಟು ಮಾಡುತ್ತೆ, ಅತ್ಯಂತ ಲೈಟ್ ಆಗಿ. ಓಕೆ, ಕಡಿಮೆ ಶಬ್ದ. ಜೊತೆಗೆ 112 ಮೀಟರ್ ಉದ್ದದ INS ಅರಿಘಾಟ್ ಮೇಲ್ಮೈಯಲ್ಲಿ ಗರಿಷ್ಠ 12ರಿಂದ 15 ಗಂಟು, ಅಂದರೆ 12 to 15 ನಾಟ್ಸ್ ಅಂತ ಏನು ಕರಿತೀವಿ. ನಾಟ್ಸ್ ಅಂತಂದರೆ ಕನ್ನಡದಲ್ಲಿ ಗಂಟು ಅಂತ ಕರೀತಾರೆ. ಸೊ ವೇಗವನ್ನು ಮುಳುಗಿದಾಗ, ಅಂದರೆ ಜಲಾಂತರ್ಗಾಮಿ ಆಗಿ ಮುಳುಗಿದಾಗ 24 ಗಂಟುಗಳು, ಅಂದರೆ 24 ನಾಟ್ಸ್ ತಲುಪುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಈ INS ಅರಿಘಾಟ್. ಓಕೆ, ಭಾರತದಲ್ಲಿ ಹಾಗಾದರೆ ಜಲಾಂತರ್ಗಾಮಿ ನೆಲೆಗಳು ಎಲ್ಲೆಲ್ಲಿ ಕಂಡುಬರುತ್ತವೆ ಅಂತ ನಿಮಗೇನಾದರೂ ಕ್ವಶನ್ ಕೇಳಿದರೆ, ಭಾರತದಲ್ಲಿ 2 ಆಧುನಿಕ ಜಲಾಂತರ್ಗಾಮಿ ನೆಲೆಗಳನ್ನು ನಿರ್ಮಿಸಲಾಗಿದೆ. ಒಂದು ಕರ್ನಾಟಕದ ಕಾರವಾರದಲ್ಲಿ, ಅಂದರೆ ಪ್ರಾಜೆಕ್ಟ್ ಸೀ ಬರ್ಡ್ 1ನೇದು ಜಲಾಂತರ್ಗಾಮಿ ನೆಲೆಯಾದರೆ, ಇನ್ನೊಂದು ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಕಂಡುಬರ್ತಕ್ಕಂಥ INS ವರ್ಷ. ಜಲಾಂತರ್ಗಾಮಿ ನೌಕೆಗಳಿಗೆ ಭೂಗತ ಡಾಕಿಂಗ್ ಸೌಲಭ್ಯಗಳನ್ನು ಹೊಂದಿರತಕ್ಕಂಥದ್ದಿದು. ನೋಡಿ, ಭೂಗತ ಡಾಕಿಂಗ್ ಸೌಲಭ್ಯವನ್ನು ಹೊಂದಿರುವ ಭಾರತದ ಜಲಾಂತರ್ಗಾಮಿ ನೆಲೆ ಎಲ್ಲಿದೆ ಅಂತ ಕೇಳಿದರೆ, ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿದೆ ಭೂಗತ ಡಾಕಿಂಗ್ ಸೌಲಭ್ಯ. ನೆನಪಿಟ್ಕೋಬೇಕು ಇದನ್ನು. ಆಂಧ್ರ ಪ್ರದೇಶದ ಕಾಕಿನಾಡು, 2ನೇ ನೆಲೆ ಅಂದರೆ ನಮ್ಮ ಕರ್ನಾಟಕದ ಕಾರವಾರದಲ್ಲಿದೆ ಪ್ರಾಜೆಕ್ಟ್ ಸೀ ಬರ್ಡ್ ಅದು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. 8ನೇ ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ 2024 ಯಾವ ದೇಶವು ಆಯೋಜಿಸುತ್ತದೆ? ನೋಡಿ, 8ನೇ ಆವೃತ್ತಿಯದ್ದು ಯಾವ ದೇಶ ಆಯೋಜಿಸುತ್ತದೆ? ಭಾರತ ಆಯೋಜನೆ ಮಾಡಲಿದೆ. ನೋಡಿ, 8th ವುಮೆನ್ಸ್ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್, ಇದೊಂದು ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಆಗಿದೆ. ವುಮೆನ್ಸ್ ಇದು. ಹಾಗಾದರೆ ಎಲ್ಲಿ? ನಮ್ಮ ಭಾರತದ ಬಿಹಾರದ ರಾಜ್ಗಿರ್ ಹಾಸ್ಟ್ ಮಾಡ್ತಾ ಇದೆ ಈ ಸರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ, ರಾಜ್ಗಿರ್ನಲ್ಲಿ ಹಾಸ್ಟ್ ಆಗ್ತಾ ಇದೆ. ಸೊ ನ್ಯೂಸ್ ಪೇಪರಲ್ಲಿ ನೋಡೋಣ. ಬಿಹಾರದ ರಾಜ್ಗಿರ್ 8ನೇ ಆವೃತ್ತಿಯ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸುತ್ತದೆ. ಭಾರತವು ಪಂದ್ಯಾವಳಿಯನ್ನು ಆಯೋಜಿಸುತ್ತಿರುವುದು ಇದು ಸತತ 2ನೇ ಬಾರಿಯಾಗಿದೆ. ಸತತ ಎಂಬ ಪದವನ್ನು ಗಮನಿಸಿ. ಅಂದರೆ 2023ರಲ್ಲೂ ಕೂಡ ಭಾರತವೇ ಆಯೋಜನೆಯಾಗಿತ್ತು ಎಂಬುದು ಗಮನಿಸಿ. ಭಾರತವು 2023ರ ಅಕ್ಟೋಬರ್ 27ರಿಂದ ನವೆಂಬರ್ 5ರವರೆಗೆ ಜಾರ್ಖಂಡ್ನ ರಾಂಚಿಯಲ್ಲಿ ಆಯೋಜನೆ ಮಾಡಿತ್ತು. ಅದು 7ನೇ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯಾಗಿತ್ತು. ಪಂದ್ಯಾವಳಿಯನ್ನು ಆಯೋಜಿಸಿತ್ತು. ಅಲ್ಲಿ ಭಾರತ ತಂಡವೇ ಚಾಂಪಿಯನ್ ಆಗಿತ್ತು. ನೋಡಿ, ಭಾರತ ಆಯೋಜನೆ ಮಾಡಿತ್ತು, ಭಾರತವೇ ಚಾಂಪಿಯನ್ ಆಗಿತ್ತು. ಸೊ ಇದು ಇಂಪಾರ್ಟೆಂಟು. 7ನೇ ಆವೃತ್ತಿಯನ್ನು ಭಾರತವೇ ಚಾಂಪಿಯನ್ ಆಗಿತ್ತು ಎಂಬುದು ಇಂಪಾರ್ಟೆಂಟು. ಜಾರ್ಖಂಡ್ನ ರಾಂಚಿಯಲ್ಲಿ ಆಯೋಜನೆ ಮಾಡಿತ್ತು. ಈ ಸರಿ ಬಿಹಾರದ ರಾಜ್ಗಿರ್ನಲ್ಲಿ ನಡೆಯಲಿದೆ 8ನೇ ಆವೃತ್ತಿಯದ್ದು. ಹಾಗಾದರೆ 8ನೇ ಮಹಿಳಾ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯಲ್ಲಿ ಎಷ್ಟು ತಂಡಗಳು ಭಾಗವಹಿಸ್ತವೆ ಅಂತ ಕೇಳ್ತಾರೆ. ಯಾಕಂದರೆ ನೀವು KS ಪೇಪರಲ್ಲಿ ಕೇಳಿದರೆ ಎಷ್ಟು ತಂಡಗಳು ಭಾಗವಹಿಸಿದ್ವು ಅಂತ. ಸೊ ಸರಿಸುಮಾರು 6 ಏಷ್ಯನ್ ಮಹಿಳಾ ಹಾಕಿ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಹಾಲಿ ಚಾಂಪಿಯನ್ ಮತ್ತು ಅತಿಥೇಯ ಆಗಿರತಕ್ಕಂಥ ಭಾರತ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತ ಆಗಿರತಕ್ಕಂಥ ಚೀನಾ, ಜಪಾನ್, ಕೊರಿಯಾ, ಮಲೇಷ್ಯಾ, ಥೈಲ್ಯಾಂಡ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ದಕ್ಷಿಣ ಕೊರಿಯಾ ಅತ್ಯಂತ ಯಶಸ್ವಿ ತಂಡವಾಗಿದೆ ಇದರಲ್ಲಿ. ಓಕೆ, ಹಾಗಾದರೆ 3 ಬಾರಿ ದಕ್ಷಿಣ ಕೊರಿಯಾ ಚಾಂಪಿಯನ್ ಆಗಿದೆ. ನಂತರ ಭಾರತ, ಜಪಾನ್ ತಲಾ 2 ಬಾರಿ ಚಾಂಪಿಯನ್ ಆಗಿರತಕ್ಕಂಥದ್ದು. ಓಕೆ, ಗಮನಿಸಬೇಕು ನೀವು ಇದನ್ನು. ಓಕೆ, ತಲಾ 2 ಬಾರಿ ಭಾರತ, ಜಪಾನ್, ಯಶಸ್ವಿ ತಂಡ ದಕ್ಷಿಣ ಕೊರಿಯಾ. ಹಾಗಾದರೆ ಏಷ್ಯನ್ ಹಾಕಿ ಫೆಡರೇಷನ್ 31 ಸದಸ್ಯ ರಾಷ್ಟ್ರಗಳಿದ್ದಾವೆ. ಮಲೇಷ್ಯಾದ ಕೌಲಾಲಂಪುರ್ನಲ್ಲಿ ಪ್ರಧಾನ ಕಚೇರಿ ಇದೆ. ಠಾಡೋ ಫಿಮಿಯೋ ಉಗೂರಾ ಪ್ರಸ್ತುತ ಅಧ್ಯಕ್ಷರು. 6ನೇ ಕ್ವಶನ್ ನೋಡೋಣ. 133ನೇ ಆವೃತ್ತಿಯ ಡ್ಯುರಾಂಡ್ ಫುಟ್ಬಾಲ್ ಕಪ್ 2024ರ ಫೈನಲ್ನಲ್ಲಿ ಮೋಹನ್ ಬಗಾನ್ ಸೂಪರ್ ಜೈಂಟ್ ಫುಟ್ಬಾಲ್ ಕ್ಲಬ್ಬನ್ನು ಸೋಲಿಸಿ ಕೆಳಗಿನ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ? ನೋಡಿ, ಯಾವ
ತಂಡ ಚಾಂಪಿಯನ್ ಆಗಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಸರಿಯಾಗಿದೆ, ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್. ನೋಡಿ, ಚೊಚ್ಚಲ ಬಾರಿಗೆ ಚಾಂಪಿಯನ್ ಆಗಿರತಕ್ಕಂಥದ್ದು ಸ್ನೇಹಿತರೆ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಏನಿದೆ, 133ನೇ ಆವೃತ್ತಿಯ ಡ್ಯುರಾಂಡ್ ಕಪ್. ನೋಡಿ, ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಫುಟ್ಬಾಲ್ ಕಪ್ಗೆ ಸಂಬಂಧಪಟ್ಟಿದೆ ಇದು ಡ್ಯುರಾಂಡ್ ಕಪ್ ಎಂಬುದು. ಸೊ ಇಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿರತಕ್ಕಂಥ ಮೋಹನ್ ಬಗಾನ್ ಸೂಪರ್ ಜೈಂಟ್ ಫುಟ್ಬಾಲ್ ಕ್ಲಬ್ಬನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸಂಪೂರ್ಣ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಗುವಾಹಟಿ ಮೂಲದ, ನೋಡಿ ಹಾಗಾದರೆ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಗುವಾಹಟಿ ಅಂದರೆ ಅಸ್ಸಾಂ ಮೂಲದ್ದಾಗಿದೆ. ಅಂದರೆ ಅಸ್ಸಾಂನ ಒಂದು ಕ್ಲಬ್ ಕಂಪನಿಯಾಗಿದೆ ಇದು. ಓಕೆ, ಸೊ ಅಸ್ಸಾಂ ಅಥವಾ ಗುವಾಹಟಿ ಮೂಲದ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ತನ್ನ ಮೊದಲ ಡ್ಯುರಾಂಡ್ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹಾಗಾದರೆ ಇದು ಮೊದಲ ಡ್ಯುರಾಂಡ್ ಕಪ್ ಪ್ರಶಸ್ತಿಯಾಗಿದೆ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ಗೆ. ಫೈನಲ್ನಲ್ಲಿ ಇದು ಹಾಲಿ ಚಾಂಪಿಯನ್ ಆಗಿದ್ದಂತಹ ಮೋಹನ್ ಬಗಾನ್ ಸೂಪರ್ ಜೈಂಟನ್ನು ಸೋಲಿಸಿದೆ. ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಎಂಬ ಹೆಗ್ಗಳಿಕೆ ಪಡೆದಿರತಕ್ಕಂಥ ಇದು 133ನೇ ಆವೃತ್ತಿಯದ್ದಾಗಿದೆ. ಕೋಲ್ಕತ್ತಾದ ಅಂದರೆ ಪಶ್ಚಿಮ ಬಂಗಾಳದ ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣದಲ್ಲಿ ಇದನ್ನು ಆಡಿಸಲಾಯಿತು. ಡ್ಯುರಾಂಡ್ ಕಪ್ನ 133ನೇ ಆವೃತ್ತಿಯನ್ನು ಕೋಲ್ಕತ್ತಾ, ಕೋಕ್ರಜಾರ್, ಜಮ್ಶೆಡ್ಪುರ, ಶಿಲ್ಲಾಂಗ್ ನಲ್ಲಿ ಜುಲೈ 27ರಿಂದ ಆಗಸ್ಟ್ 31ರವರೆಗೆ ನಡೆಸಲಾಯಿತು. ಜಮ್ಶೆಡ್ಪುರವು ಮೊದಲ ಬಾರಿಗೆ ಡ್ಯುರಾಂಡ್ ಕಪ್ನ ಪಂದ್ಯಾವಳಿಯನ್ನು ಆಯೋಜಿಸಿದೆ. ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ಗೆ ಮೊದಲ ಪ್ರಶಸ್ತಿ ಇದಾಗಿದೆ. ಜಯ. ನೋಡಿ, ಡ್ಯುರಾಂಡ್ ಕಪ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡ ಅಂದರೆ ಅದು ಮೋಹನ್ ಬಗಾನ್ ಸೂಪರ್ ಜೈಂಟ್ ಫುಟ್ಬಾಲ್ ಕ್ಲಬ್ ಆಗಿದೆ. 17 ಬಾರಿ ಚಾಂಪಿಯನ್ ಆಗಿದೆ ಅದು. ಬಾಲಿವುಡ್ ನಟ ಜಾನ್ ಅಬ್ರಹಂ ಮಾಲೀಕತ್ವದ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ 3 ಟ್ರೋಫಿಗಳನ್ನು ಈ ವರ್ಷ ಪಡೆದುಕೊಂಡಿದೆ. ಡ್ಯುರಾಂಡ್ ಕಪ್, ಸಿಮ್ಲಾ ಟ್ರೋಫಿ, ಅಧ್ಯಕ್ಷರ ಕಪ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಗೋಲ್ಡನ್ ಬೂಟ್ ಪಡೆದುಕೊಂಡವರು ಯಾರು ಅಂತ ಕೇಳ್ತಾರೆ. ಸೊ ಗೋಲ್ಡನ್ ಬೂಟನ್ನು ಟಾಪ್ ಗೋಲ್ ಸ್ಕೋರರ್ ಯಾರಿರ್ತಾರೆ ಅವರಿಗೆ ನೀಡಲಾಗುತ್ತದೆ. ಟಾಪ್ ಗೋಲ್ ಸ್ಕೋರರು ಇಲ್ಲಿ ನೋ ಸೌದೇಯಿ ಅಂತಕ್ಕಂಥವರು 6 ಗೋಲ್ಗಳನ್ನು ಬಾರಿಸಿದಂಥ ಇವರು ಅಂದರೆ ಕೇರಳ ಬ್ಲಾಸ್ಟರ್ಸ್ ಫುಟ್ಬಾಲ್ ಕ್ಲಬ್ನಲ್ಲಿ ಕಂಡುಬರತಕ್ಕಂಥ ನೋಯಿಸ್ ಸದೋಯಿ 6 ಗೋಲ್ಗಳನ್ನು ಬಾರಿಸಿ ಟಾಪ್ ಗೋಲ್ ಸ್ಕೋರರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಗೋಲ್ಡನ್ ಬೂಟನ್ನು ಪಡೆದುಕೊಂಡಿದ್ದಾರೆ. ಇನ್ನು ಗೋಲ್ಡನ್ ಸ್ಲೋವ್ ಅತ್ಯುತ್ತಮ ಗೋಲ್ ಕೀಪರ್ ಗುರ್ಮಿತ್ ಸಿಂಗ್ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ನಿಂದ ಪಡೆದುಕೊಂಡಿರ್ತಕ್ಕಂಥದ್ದು. ಗುರ್ಮಿತ್ ಸಿಂಗ್ ಅಂತ ಕರಿತೀವಿ. ಗೋಲ್ಡನ್ ಸ್ಲೋವ್ ನೋಡಿ ಗುರ್ಮಿತ್ ಸಿಂಗ್. ಓಕೆನಾ. ಗೋಲ್ಡನ್ ಬಾಲ್ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರನಿಗೆ ಗೋಲ್ಡನ್ ಬಾಲ್ ನೀಡಲಾಗುತ್ತದೆ. ಜಿತಿನ್ MS ರವರಿಗೆ ನೀಡಲಾಗಿದೆ. ಓಕೆ, ಸೊ ಜಿತಿನ್ MS ಇವರು ಕೂಡ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥವರು. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ವೈಸ್ ಅಡ್ಮಿರಲ್ ಆಗಿರತಕ್ಕಂಥ ರಾಜೇಶ್ ಧಂಕರ್ ಅವರು ಇತ್ತೀಚೆಗೆ ಪ್ರಾಜೆಕ್ಟ್ ಸೀಬರ್ಡ್ನ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಹಾಗಾದರೆ ಪ್ರಾಜೆಕ್ಟ್ ಸೀಬರ್ಡ್ ಎಂದರೇನು? ನೋಡಿ, ಪ್ರಾಜೆಕ್ಟ್ ಸೀಬರ್ಡ್ ನಾನು ಹೇಳಿದಂತೆ ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಇರತಕ್ಕಂಥ ಒಂದು ನೌಕಾನೆಲೆಯಾಗಿದೆ ಇದು. ಹಾಗಾದರೆ ನೌಕಾನೆಲೆಯಲ್ಲಿ ಪ್ರಾಜೆಕ್ಟ್ ಸೀಬರ್ಡ್ ಇರತಕ್ಕಂಥದ್ದು. ಓಕೆ, ಹಾಗಾದರೆ ಈ ಪ್ರಾಜೆಕ್ಟ್ ಸೀಬರ್ಡ್ ಯಾವುದಕ್ಕಾಗಿ ಕೈಗೊಂಡಿದೆ? ಏನಿದು ಪ್ರಾಜೆಕ್ಟ್ ಸೀಬರ್ಡ್? ಸೊ ಗಮನಿಸಬಹುದು. ಸರಿಯಾಗಿರತಕ್ಕಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 2 ನೌಕಾನೆಲೆಗಳು ಮತ್ತು ಮೂಲ ಸೌಕರ್ಯಗಳ ನಿರ್ಮಾಣ ಕಾರ್ಯವನ್ನು ಮಾಡುತ್ತದೆ ಪ್ರಾಜೆಕ್ಟ್ ಸೀಬರ್ಡ್. ನೋಡಿ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಸೀಬರ್ಡ್ ಏನಿದೆ, ಸೊ ಇದಕ್ಕೆ DG ಆಗಿ ಆಯ್ಕೆಯಾಗಿದ್ದಾರೆ ರಾಜೇಶ್ ಧಂಕರ್ ಅವರು. ಹಾಗಾದರೆ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ವೈಸ್ ಅಡ್ಮಿರಲ್ ಆಗಿದ್ದರು ಈ ಹಿಂದೆ ಅವರು ರಾಜೇಶ್ ಧಂಕರ್ ಅವರು. ಬುಧವಾರ ಕಾರವಾರದಲ್ಲಿ ಇರತಕ್ಕಂಥ ನೌಕಾನೆಲೆಯಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಅತಿದೊಡ್ಡ ರಕ್ಷಣಾ ಮೂಲಸೌಕರ್ಯ ಯೋಜನೆ ಗಮನಿಸಬಹುದು. ಹಾಗಾದರೆ ಪ್ರಾಜೆಕ್ಟ್ ಸೀಬರ್ಡ್ ಎಂಬುದು ಅತಿದೊಡ್ಡ ರಕ್ಷಣಾ ಮೂಲಸೌಕರ್ಯ ಯೋಜನೆಯ ಮೇಲ್ವಿಚಾರಣೆಯ ಚಾರ್ಟರ್ನೊಂದಿಗೆ ಡೈರೆಕ್ಟರ್ ಜನರಲ್ ಪ್ರಾಜೆಕ್ಟ್ ಸೀಬರ್ಡ್ನ ಕರ್ತವ್ಯವನ್ನು ತರುಣ್ ಸೋಬ್ದಿ ಅವರಿಂದ ವಹಿಸಿಕೊಂಡಿದ್ದಾರೆ. ಪ್ರಮುಖ ಅಂಶಗಳು ಪ್ರಾಜೆಕ್ಟ್ ಸೀಬರ್ಡ್. ನೋಡಿ, ಸೀಬರ್ಡ್ ಇದು ಪ್ರಸ್ತುತ ಕಾರವಾರ ನೌಕಾನೆಲೆಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಅತಿದೊಡ್ಡ ರಕ್ಷಣಾ ಮೂಲಸೌಕರ್ಯ ಯೋಜನೆಯಾಗಿದೆ.
ಉದ್ದೇಶ ಯೋಜನೆಯು ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆಯ ಸಾಮರ್ಥ್ಯಗಳನ್ನು ಬೆಂಬಲಿಸಲು ಮತ್ತು ಹೆಚ್ಚಿಸಲು ನೌಕಾನೆಲೆಗಳು ಮತ್ತು ಮೂಲಸೌಕರ್ಯಗಳ ನಿರ್ಮಾಣ ಮತ್ತು ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮಹಿಳೆಯರ ಕನಿಷ್ಠ ವಿವಾಹ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಸಿದೆ? ಈ ನೀತಿಯನ್ನು ಜಾರಿಗೆ ತಂದ ಭಾರತದ ಮೊಟ್ಟ ಮೊದಲ ರಾಜ್ಯವಾಗಿದೆ. ಯಾಕಂದರೆ 18 ವರ್ಷ ಲಾಸ್ಟ್ ಆಗಿತ್ತು, ಈಗ ಮಹಿಳೆಯರ ವಯಸ್ಸನ್ನು 21 ವರ್ಷಕ್ಕೆ ಏರಿಕೆ ಮಾಡಿದೆ. ಸೊ ಯಾವ ರಾಜ್ಯ? ಹಿಮಾಚಲ ಪ್ರದೇಶ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಹಿಮಾಚಲ ಪ್ರದೇಶ ಪಾಸಸ್ ಬಿಲ್ ಟು ರೈಸ್ ವುಮೆನ್ಸ್ ಮ್ಯಾರೇಜ್ ಏಜ್ ಫ್ರಮ್ 18 to 21 ಇಯರ್ಸ್. ಸೊ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ ಇದು ಸ್ನೇಹಿತರೆ. ನೋಡಿ, ಮಹಿಳೆಯರ ಕನಿಷ್ಠ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಸಿದೆ. ಸೊ ಈ ರೀತಿಯ ಯೋಜನೆಯನ್ನು ಅಥವಾ ಬಿಲ್ ಅಥವಾ ಕಾಯ್ದೆಯನ್ನು ಮಂಡಿಸಿದಂಥ ಭಾರತದ ಮೊಟ್ಟ ಮೊದಲ ರಾಜ್ಯ. ಈ ಬದಲಾವಣೆಯು ಲಿಂಗ ಸಮಾನತೆಯನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಮಹಿಳೆಯರಿಗೆ ಉನ್ನತ ಶಿಕ್ಷಣಕ್ಕಾಗಿ ಹೆಚ್ಚಿನ ಅವಕಾಶವನ್ನು ಇದು ಒದಗಿಸುತ್ತದೆ. ಹಾಗಾದರೆ ಬಾಲ್ಯ ವಿವಾಹ ನಿಷೇಧ ಮಸೂದೆ 2024 ಜಾರಿಗೆ ತಂದು ಆಗಸ್ಟ್ 27ರಂದು ಈ ನಿರ್ಧಾರವನ್ನು ಅಂಗೀಕರಿಸಿದೆ. ಮುಖ್ಯಮಂತ್ರಿ ಸುಖವಿಂದರ್ ಸುಖ್ ಅವರು ಈ ಶಾಸನ ಬದಲಾವಣೆಯೊಂದಿಗೆ ಮಹಿಳೆಯರ ಸಬಲೀಕರಣ ಆಗುತ್ತದೆ ಎಂದು ಎತ್ತಿ ತೋರಿಸಿದ್ದಾರೆ. ಹಾಗಾದರೆ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ಹಾಗಾದರೆ ಈ ಕಾಯ್ದೆಯನ್ನು ಬಾಲ್ಯ ವಿವಾಹಗಳು ಮತ್ತು ಬಾಲ್ಯ ವಿವಾಹ ಸಂಬಂಧಿತ ವಿಷಯಗಳ ಶಾಸ್ತ್ರೋಕ್ತವಾಗಿ ನಿಷೇಧಿಸಲು ಮದುವೆಗೆ ಕಾನೂನುಬದ್ಧ ಕನಿಷ್ಠ ವಯಸ್ಸನ್ನು ನಿಗದಿಪಡಿಸಿರುವ ಒಂದು ಕಾಯ್ದೆ ಅಂತಂದರೆ ಅದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಜಾರಿಗೆ ಬಂದಿದೆ. ಹಾಗಾದರೆ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲೇ ಜಾರಿಗೆ ಬಂತಾ? ಈ ಹಿಂದೆ ಜಾರಿಗೆ ಬರಲಿಲ್ಲ ಅಂತ ಕೇಳಿದ್ರೆ ಹಿಂದೆ ಆಲ್ರೆಡಿ ಜಾರಿಗೆ ಬಂದಿತ್ತು. ಅದರ ಒಂದು ಇತಿಹಾಸವನ್ನು ಕುರಿತು ನಾವು ನೋಡೋಣ. ನೋಡಿ, ಭಾರತದಲ್ಲಿ ಬಾಲ್ಯ ವಿವಾಹದ ಅಭ್ಯಾಸವನ್ನು ಅಥವಾ ಕಾಯ್ದೆಯನ್ನು ಮೊದಲು ಕಾನೂನುಬದ್ಧವಾಗಿ 1929ರಲ್ಲಿ ಜಾರಿಗೆ ತರಲಾಯಿತು. ಸೊ ಮೊಟ್ಟ ಮೊದಲ ಕಾಯ್ದೆ ಅಂದರೆ 1929ರ ಬಾಲ್ಯ ವಿವಾಹ ತಡೆ ಕಾಯ್ದೆ. ಸೊ ಇದನ್ನು ಶಾರದಾ ಕಾಯ್ದೆ ಅಥವಾ ಶಾರದಾ ಕಾಯ್ದೆ ಅಂತಲೂ ಕೂಡ ಕರೀತಾರೆ. ಸುಮಾರು ಒಂದು ಬುಕ್ಸ್ಗಳಲ್ಲಿ ಸರ್ದಾ ಅಂತ ಕೂಡ ಇರುತ್ತೆ. ಮತ್ತು ನಮ್ಮ ಕನ್ನಡದ ಬುಕ್ಸಲ್ಲಿ ಇದನ್ನು ಶಾರದಾ ಕಾಯ್ದೆ ಅಂತಲೂ ಕೂಡ ಕೆಲವೊಂದು ಬುಕ್ಸಲ್ಲಿದೆ. ಶಾರದಾ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದರ ಮೂಲಕ ನಿಷೇಧಿಸಲಾಗುತ್ತದೆ. ಇದು ಕಾನೂನು ಪ್ರಕಾರ ಜೆಂಟ್ಸ್ ವಯೋಮಿತಿಯನ್ನು 14ಕ್ಕೆ ಫ್ರೆಂಡ್ಸ್, ಗರ್ಲ್ಸ್ ವಯೋಮಿತಿಯನ್ನು ಮದುವೆಯ ಮಿತಿಯನ್ನು 14 ವರ್ಷಕ್ಕೆ, ಬಾಯ್ಸ್ಗೆ 18 ವರ್ಷ ನಿಗದಿಪಡಿಸುತ್ತದೆ. ಮತ್ತೆ 1978ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗುತ್ತದೆ. ತದನಂತರ ಮಹಿಳೆಯರಿಗೆ ಕನಿಷ್ಠ ವಯಸ್ಸನ್ನು 18 ವರ್ಷಗಳಿಗೆ, ಪುರುಷರಿಗೆ 21 ವರ್ಷಗಳಿಗೆ ಹೆಚ್ಚಿಸಲಾಯಿತು. ನಂತರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಜಾರಿಗೆ ಬಂದು 1929ರ ಕಾಯ್ದೆಯ ಬದಲಿಗೆ ಅದೇ ಕನಿಷ್ಠ ವಯಸ್ಸಿನ ಮಿತಿಯನ್ನು ಹೊಂದಿ ಸಂಪೂರ್ಣವಾಗಿ ಭಾರತದಾದ್ಯಂತ ಅಧಿಕೃತವಾಗಿ ಜಾರಿಗೆ ಬರುತ್ತದೆ. ಓಕೆ, ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಆಗಸ್ಟ್ 2024ರಲ್ಲಿ ನಡೆದ 61ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಕೆಳಗಿನ ಯಾರು ಚಾಂಪಿಯನ್ ಆಗಿದ್ದಾರೆ? ಸರಿಯಾದಂಥ ಉತ್ತರ ಕಾರ್ತಿಕ್ ವೆಂಕಟರಾಮನ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಕಾರ್ತಿಕ್ ವೆಂಕಟರಾಮನ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇದು 61ನೇ ಆವೃತ್ತಿಯದ್ದೆಂಬುದು ಗಮನಿಸಬೇಕು. 61ನೇ ಆವೃತ್ತಿಯ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಇದು. ಓಕೆ, ಈ ಗೆಲುವು ವೆಂಕಟರಾಮನ್ ಅವರ 2ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಆಗಿದೆ. ಕಳೆದ ವರ್ಷ ಆರಂಭದಲ್ಲಿ ಅವರು 59ನೇ ಆವೃತ್ತಿಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಓಕೆ, ಮೊದಲನೇದಾಗಿದ್ದು, ಇದು 2ನೇ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಎಂಬುದು ಗಮನದಲ್ಲಿರಲಿ. 10ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ವ್ಯಕ್ತಿಯು ಇತ್ತೀಚೆಗೆ ಭಾರತೀಯ ರೈಲ್ವೆ ಮಂಡಳಿಯ ನೂತನ ಅಧ್ಯಕ್ಷ ಮತ್ತು ಸಿಇಒ ಆಗಿ ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಸತೀಶ್ ಕುಮಾರ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಸತೀಶ್ ಕುಮಾರ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆ್ಯಂಡ್ ಸಿಇಒ ಆಫ್ ರೈಲ್ವೆ ಬೋರ್ಡ್.
ನೋಡಿ, ರೈಲ್ವೆ ಬೋರ್ಡ್ ತುಂಬಾ ಇಂಪಾರ್ಟೆಂಟ್. ರೈಲ್ವೆ ಮಂಡಳಿ, ಓಕೆ, ಸಂಪೂರ್ಣವಾಗಿ ರೈಲ್ವೆ ಮಂಡಳಿಯ ನೂತನ ಚೇರ್ಮನ್ ಮತ್ತು CEO ಆಗಿರತಕ್ಕಂಥವ್ರು ಸತೀಶ್ ಕುಮಾರ್ ಎಂಬುದು ನೆನಪಿರಬೇಕು. ಓಕೆ, ನೋಡಿ, ಭಾರತೀಯ ರೈಲ್ವೆ ಮಂಡಳಿ ನೂತನ ಅಧ್ಯಕ್ಷರಾಗಿ ಸತೀಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಜೈಶಾ ವರ್ಮಾ ಈ ಸ್ಥಾನದಲ್ಲಿದ್ದರು ಸ್ನೇಹಿತರೆ, ಹಾಲಿ ಅಧ್ಯಕ್ಷರಾಗಿದ್ದರು. ಜೈಶಾ ವರ್ಮರವರು ಸೆಪ್ಟೆಂಬರ್ 1ರಂದು ರಿಟೈರ್ಮೆಂಟ್ ಆಗಿದ್ದಾರೆ, ಆಗಸ್ಟ್ 31ರಂದು. ಸೊ ಇಲ್ಲಿ ಜೈಶಾ ವರ್ಮಾ ಭಾರತೀಯ ರೈಲ್ವೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯಲ್ಲಿದ್ದಾರೆ. ನೋಡಿ, ರೈಲ್ವೆ ಬೋರ್ಡ್ನಲ್ಲಿ ಹುದ್ದೆಯನ್ನು ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯಲ್ಲಿ ಜೈಶಾ ವರ್ಮರವರಿದ್ದರು. ಈಗ ಸತೀಶ್ ಕುಮಾರ್ ಅವರ ಸ್ಥಾನಕ್ಕೆ ಬಂದಿದ್ದಾರೆ. ಈ ಮೂಲಕ ಸತೀಶ್ ಕುಮಾರ್ ಏನಿದ್ದಾರೆ, ಮಂಡಳಿಯ ಉನ್ನತ ಹುದ್ದೆಗೆ ಆಯ್ಕೆಯಾದ ಪರಿಶಿಷ್ಟ ಜಾತಿ ಸಮುದಾಯದ ಮೊದಲ ಅಧ್ಯಕ್ಷ ಮತ್ತು CEO ಆಗಿದ್ದಾರೆ. 11ನೇ ಕ್ವಶನ್ ನೋಡೋಣ. ವಿಶ್ವ ಜಲ ಸಪ್ತಾಹ 2024ರ ಥೀಮ್ ಏನು? ಸರಿಯಾದಂಥ ಉತ್ತರ ಸೇತುವೆ ಗಡಿಗಳು, ಶಾಂತಿಯುತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀರು ಎಂಬುದು ಈ ವರ್ಷದ ಥೀಮ್ ಸ್ನೇಹಿತರೆ. ನೋಡಿ, ಪ್ರತಿ ವರ್ಷ ಸಿವಿ ಈ ದಿನವನ್ನು ಆಚರಣೆ ಮಾಡುತ್ತೆ, ವರ್ಲ್ಡ್ ವಾಟರ್ ವೀಕನ್ನು ಆಚರಣೆ ಮಾಡುತ್ತೆ. ಹಾಗಾದರೆ ಈ ಶಿವಿ ಅಂದ್ರೇನು, ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ಇಂಗ್ಲೀಷಲ್ಲಿ ಕೂಡ ನೋಡ್ಕೊಳ್ಳಿ. ಬ್ರಿಡ್ಜಿಂಗ್ ಬಾರ್ಡರ್ಸ್ ವಾಟರ್ ಫಾರ್ ಎ ಪೀಸ್ಫುಲ್ ಆ್ಯಂಡ್ ಸಸ್ಟೈನಬಲ್ ಫ್ಯೂಚರ್ ಎಂಬುದು ಈ ವರ್ಷದ ಥೀಮ್. ನೋಡಿ, ಸಿವಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ವಾರ್ಷಿಕವಾಗಿ ವಿಶ್ವ ಜಲ ವಾರವನ್ನು ಆಯೋಜಿಸುತ್ತದೆ. ಹಾಗಾದರೆ ಸಿವಿ ಆಚರಣೆ ಮಾಡುತ್ತದೆ. 1991ರಿಂದ ಇದನ್ನು ಆಚರಿಸುತ್ತಾ ಬಂದಿದೆ. 2024ರ ಈವೆಂಟ್ ಆಗಸ್ಟ್ 25ರಿಂದ 29ರವರೆಗೆ ಆಚರಣೆ ಮಾಡಿದೆ. ನೋಡಿ, ಆಗಸ್ಟ್ 25ರಿಂದ 29 ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಡೇಟ್ ನಿಮಗೆ. ಓಕೆ, 12ನೇ ಕ್ವಶನ್ ನೋಡೋಣ. ಯಾವ 2 ರಾಜ್ಯಗಳು ಇತ್ತೀಚೆಗೆ ಧಾರ್ಮಿಕ ಸರ್ಕ್ಯೂಟ್ ಆಗಿರುವ ಕೃಷ್ಣ ಗಮನ ಪಥ ಅಭಿವೃದ್ಧಿಯನ್ನು ಘೋಷಿಸಿದವು? ನೋಡಿ, ಕೃಷ್ಣ ಗಮನ ಪಥ. ಓಕೆ, ಸರಿಯಾಗಿರತಕ್ಕಂಥ ಉತ್ತರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಸೊ ಅನೌನ್ಸ್ ನೋಡಿ, ಕೃಷ್ಣ ಗಮನ್ ಪಥ ಅಂತ ಕರಿತೀವಿ. ಸೊ ಕೃಷ್ಣ ಗಮನ್ ಪಥ ಎಂಬುದನ್ನು ಆಯೋಜನೆ ಮಾಡಿವೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಹಾಗಾದರೆ ಇದರ ಉದ್ದೇಶವೇನು ಅಂತಂದರೆ, ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.